ನೋಡಿ ಸರ್, ನಾನು ಈ ಸನ್ನಿವೇಶದಲ್ಲಿ ಯಾವ ಇದನ್ನು ರಿಯಾಕ್ಟ್ ಮಾಡೋಕ್ಕೆ ನಾನು ತಯಾರಿಲ್ಲ. ಯಾತಕ್ಕೆ ಅಂದ್ರೆ ಅವ್ರಿಗೆ 2 ವರ್ಷ ಆಗಿದೆ, 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಮಾಡ್ಲಿ. ನಾನು ಇನ್ನೂ ಟೈಮ್ ಇದೆಯಲ್ಲ, 3 ಇಯರ್ಸ್. ನಾನು ಅದ್ರ ಬಗ್ಗೆ ಈಗ ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಈಗ ನೋಡಿ ಸರ್, ಅದ್ರ ಬಗ್ಗೆ ಅಭಿವೃದ್ಧಿ ಆಗುತ್ತೋ ಬಿಡುತ್ತೋ ಅದೆಲ್ಲ ಆಮೇಲೆ. ಈಗ ನಾವು ಹೇಳೋದು ಒಳ್ಳೆ ಮಳೆ ಆಗ್ತಾ ಇದೆ, ಅದಕ್ಕೆ ಬೆಳೆ ಪರಿಹಾರ ಕೊಡಿ, ರೈತರಿಗೆ ಸಂಕಷ್ಟದಲ್ಲಿದ್ದಾರೆ ಕಾಪಾಡಿ ಅಂತ ಹೇಳ್ಬೋದು ಅಷ್ಟೇ. ಒಳ್ಳೆ ಮಳೆ ಆಗ್ತಾ ಇದೆ. KRS ಡ್ಯಾಮ್ ಫಸ್ಟ್ ಟೈಮ್, ಅದು ಸುಮಾರು ಒಂದು 60-70 ವರ್ಷ ಆದ್ಮೇಲೆ ಅದು ಜೂನ್ ತಿಂಗಳಲ್ಲಿ ತುಂಬಿರೋದು ಫಸ್ಟ್ ಟೈಮ್. ಅದರಿಂದ ಡ್ಯಾಮ್ಗಳೆಲ್ಲ ತುಂಬಿದೆ. ಬೇಗ ನೀರು ಬಿಟ್ಟು ರೈತರಿಗೆ ಬೆಳೆ ಮಾಡೋದಕ್ಕೆ ಅವಕಾಶ ಮಾಡಿ ಅಂತೀವಿ. ನಮ್ಮಲ್ಲಿ ನಾಲೆಗಳಿಗೆ ಕೂಡಲೇ ನೀರು ಬಿಡಬೇಕು, ಮತ್ತೆ ಹೊರಗಡೆ ಹೋಗೋದೇನೋ ಕೆರೆ ಕಟ್ಟೆಗಳು ನಮ್ಮ ಇದೆಯಲ್ಲ ಅವೆಲ್ಲ ತುಂಬಿಸಿ ಅಂತ ಹೇಳ್ಬೋದು. ನಮ್ದು ಉದಾಹರಣೆಗೆ ಹೇಳಿದರೆ, ಕಾವೇರಿ ಬೇಸಿನ್ನಲ್ಲಿ ತಮಿಳುನಾಡಿನಲ್ಲಿ ಸುಮಾರು 20 ಜಿಲ್ಲೆಗಳಿಗೆ ಕಾವೇರಿ ನದಿಯಿಂದಲೇ ಕುಡಿಯುವ ನೀರು ವ್ಯವಸ್ಥೆ ಮಾಡೋದು. ಕಾವೇರಿ ನದಿಯಿಂದಲೇ 20 ಜಿಲ್ಲೆಗೆ ಅಲ್ಲಿ ತಮಿಳುನಾಡಿನಲ್ಲಿ ಕುಡಿಯುವ ನೀರನ್ನ. ಅದೇ ರೀತಿ ನಮ್ಮಲ್ಲೂ ಎಲ್ಲ ಜಿಲ್ಲೆಗಳಿಗೆ ಶಾಶ್ವತವಾದಂತ ಕುಡಿಯುವ ನೀರನ್ನ ಕಾವೇರಿ ನದಿಯಿಂದಲೇ ಮಾಡಲಿ ಅಂತ ಸರ್ಕಾರನ ಒತ್ತಾಯ ಮಾಡ್ತಾರೆ. ನೋಡಪ್ಪ, ಅದೆಲ್ಲ ಸರ್ಕಾರದಲ್ಲಿ ಆಗುತ್ತೆ, ಅದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡಕ್ ಆಗ್ತಿದ್ರೆ. ನೋಡಪ್ಪ, ನಾನು ಸಾಫ್ಟ್ ಇಲ್ಲ, ಇದು ಇಲ್ಲ. ನಮ್ಗೆ ಅಂದ್ರೆ ಒನ್ಲಿ ಅವಕಾಶ ಸಿಗ್ತಾ ಮಾಡ್ಬೇಕಷ್ಟೇ. ಅವಕಾಶ ಸಿಗ್ತಾ ನಾವೇನಿದೆ ಮಾಡಿದೀವಿ. ಈಗ ನಾನು PWD ಮಿನಿಸ್ಟರ್ ಇದ್ದೆ, ಅವಕಾಶ ಸಿಕ್ತು. ಮೈಸೂರು ಟು ಬೆಂಗಳೂರು ನಾನು 14 ತಿಂಗಳಲ್ಲಿ ನಾನು ಕುಮಾರಸ್ವಾಮಿ ಅವರು ಪೂರ್ತಿ ಎಂಟೈರ್ ಲ್ಯಾಂಡ್ ಅಕ್ವಿಷನ್ ಮೈಸೂರು ಟು ಬೆಂಗಳೂರು 4 ಲೈನ್ ಇದ್ದಾಗಲೂ ನಾನೇ ಇದ್ದೆ. 4 ಲೈನ್ ಇದ್ದಾಗ ನಾನೇ PWD ಮಿನಿಸ್ಟರ್ ಇದ್ದೆ 2004 ಈಗಲೂ 14 ತಿಂಗಳು 2019 ನಾವು 95% ಲ್ಯಾಂಡ್ ಅನ್ನ ಅಷ್ಟು ವೇಗದಲ್ಲಿ ಏನಾದ್ರು ಮೈಸೂರು ಬೆಂಗಳೂರು ಆಗಬೇಕಾಗಿದ್ರೆ 95% ಲ್ಯಾಂಡ್ ಅನ್ನು ನಾವು ವಿಜಯ ಭಾಸ್ಕರ್ ಅಂತ ಚೀಫ್ ಸೆಕ್ರೆಟರಿ ಚೀಫ್ ಮಿನಿಸ್ಟರ್ ಆದೇಶ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಇಲಾಖೆ ಪ್ರತಿ ತಿಂಗಳು ಮಾಹಿತಿ ಕೊಟ್ಟು ಮೈಸೂರು ಬೆಂಗಳೂರನ್ನ ಆದಷ್ಟು ಬೇಗ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಏನ್ 6 ಲೇನ್ ಆಗಿದೆ ಮೈಸೂರು ಬೆಂಗಳೂರು, ಅದಕ್ಕೆ ಲ್ಯಾಂಡ್ ಕೊಡಿಸಿದ್ರೆ ನಮ್ಮ ಕೈಲಿ ಆದಷ್ಟು ವಿರೋಧ ಮಾಡ್ಕೊಡ್ತೀವಿ.